Hi everyone, this is Radha. Welcome back to my channel CYR is English. ಪ್ರೀತಿಯ ಮಕ್ಕಳೇ ಮತ್ತು ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರೋದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಏನದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದರೆ, ಡಿಫರೆಂಟ್ ಸಬ್ಜೆಕ್ಟ್ಸ್ ಜೊತೆ ವರ್ಬ್ ಯಾವ ವರ್ಬನ್ನು ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನಮಗೆಲ್ಲ ಗೊತ್ತಿದೆ, ಇಂಗ್ಲೀಷಲ್ಲಿ ಡಿಫ್ರೆಂಟ್ ಆಕ್ಸಿಲರಿ ವರ್ಬ್ಸ್ ಇದೆ ಅಲ್ವಾ. ಟು ಬಿ ಫಾರ್ಮ್ ಇದೆ, ಟು ಡೂ ಫಾರ್ಮ್ಸ್ ಇದೆ, ಆ್ಯಂಡ್ ಟು ಹ್ಯಾವ್ ಫಾರ್ಮ್ಸ್ ಇದೆ, ಮತ್ತು ಮಾಡಲ್ಸ್ ಇವೆಲ್ಲವೂ ಇದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಫ್ ಟು ಬಿ ಫಾರ್ಮ್. ಟು ಬಿ ಫಾರ್ಮ್ಸ್ ಅಂದರೆ ಯಾವ್ಯಾವು, ಅದು ಡಿಫರೆಂಟ್ ಸಬ್ಜೆಕ್ಟ್ಸ್ ಜೊತೆ ಹೇಗೆ ಬಳಸೋದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಏನು ಮೊದಲಿಗೆ ನೋಡಿ. A verb must agree with its subject in number and person. ಏನಿದು ನಂಬರ್ ಅಂತ ಒಂದು ಪಾಯಿಂಟ್ ಬಂದಿದೆ ನೋಡಿ. ನಂಬರ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅದು ಸಿಂಗ್ಯುಲರ್ ಪ್ಲೂರಲ್ ಅನ್ನುವ ಗ್ರಾಮರಲ್ಲಿ ನಾವು ನಂಬರನ್ನು ಬಳಸ್ತೀವಿ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಸೆಕೆಂಡ್ ಪಾಯಿಂಟ್ ಇದಕ್ಕೆ ಲಿಂಕ್ ಇದೆ. ಇಲ್ಲಿ ನೋಡಿ, a singular subject takes a singular verb and a plural subject takes a plural verb ಅಂತ ಇದೆ ಅಲ್ವಾ. ಇದೇ ನಮಗೆ ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ವರ್ಬನ್ನು ಬಳಸಬೇಕು, ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಪ್ಲೂರಲ್ ವರ್ಬನ್ನು ಬಳಸಬೇಕು. ಹೇಗೆ ಬಳಸೋದು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮೊದಲು ವಾಟ್ ಆರ್ ಟು ಬಿ ಫಾರ್ಮ್ಸ್? ಏನು ಟು ಬಿ ಫಾರ್ಮ್ಸ್? ಈ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಡಿಸ್ಕಸ್ ಮಾಡೋಣ. ಟು ಬಿ ಫಾರ್ಮ್ಸ್ನಲ್ಲಿ ಎರಡು ವಿಧ ಇದೆ, ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಅಂತ. ಹಾಗಾದರೆ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವುವು? ಆಮ್, ಈಸ್ ಮತ್ತು ಆರ್ ಅನ್ನು ನಾವು ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ವಾಸ್ ಮತ್ತು ವರ್ ಇವು ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಮತ್ತು ಇವುಗಳನ್ನು ಹೇಗೆ ಬಳಸೋದು ಅನ್ನೋದನ್ನು ನಾವಿಲ್ಲಿ ಉದಾಹರಣೆ ಸಮೇತ ನೋಡೋಣ. ನೋಡಿ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸನ್ನು ತಗೊಂಡಿದ್ದೀನಿ ನೋಡಿ. ನಾವು ಇದನ್ನು ಪ್ರೊನೌನ್ ಅಂತಲೂ ಗ್ರಾಮರಲ್ಲಿ ಕರೆದಿದ್ದೀವಿ. ಸೊ ಇಲ್ಲಿ ನಾವು ಇದನ್ನು ಸಬ್ಜೆಕ್ಟ್ ಅಂತ ಕರೆಯೋಣ. ಐ ಇದು ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಫಸ್ಟ್ ಪರ್ಸನ್ ಸ್ಪೀಕರ್ ಐ ಬಂದಾಗ ಆಮ್ ಅನ್ನುವಂತಹ ಟು ಬಿ ಫಾರ್ಮನ್ನು ಬಳಸ್ತೀವಿ. ಇಲ್ಲಿದೆಯಲ್ಲ ನೋಡಿ, ಪ್ರೆಸೆಂಟ್ ಬಂದಾಗ ಆಮ್, ಯಾವಾಗ ಐ ಜೊತೆ. ಒಂದು ನೆನ್ಪಿಟ್ಕೋಬೇಕು ನೀವು, ಎಲ್ಲೇ ಆಗಲಿ ಐ ಬಂದಿದೆ ಅಂತಂದರೆ ಆಮ್ ಬಿಟ್ಟು ಬೇರೆ ಇನ್ಯಾವುದೇ ಟು ಬಿ ಫಾರ್ಮಲ್ಲಿ ಬಳಸೋಕ್ಕೆ ಸಾಧ್ಯವಿಲ್ಲ. ನಾವು ಐ ಜೊತೆ ಮಾತ್ರನೇ ಆಮನ್ನು ಬಳಸ್ತೀವಿ, ಇನ್ಯಾವುದ್ರ ಜೊತೆಯೂ ಬಳಸಲ್ಲ. ಅದು ಇಂಗ್ಲೀಷ್ನಲ್ಲೇ ಇಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಯಾವಾಗ? ಪ್ರೆಸೆಂಟ್ ಟೆನ್ಸ್ನಲ್ಲಿ, ಪಾಸ್ಟ್ ಟೆನ್ಸ್ನಲ್ಲಿ ಅಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪರ್ಸನ್. ಯಾವುದು ಸೆಕೆಂಡ್ ಪರ್ಸನ್? ಯು, ಲಿಸ್ನರ್, ಸೆಕೆಂಡ್ ಪರ್ಸನ್. ಯಾಕೆ ನಾನು ಇದನ್ನು ಇಲ್ಲಿ ಬರೆದಿದ್ದೀನಿ? ಸೊ ಇಲ್ಲಿ ನಾನು ಪ್ಲೂರಲ್ ಸಬ್ಜೆಕ್ಟ್ಸ್ ಅಂತ ತಗೊಂಡು ಈ ಮೂರು ಸಬ್ಜೆಕ್ಟ್ಸನ್ನು ಇಲ್ಲಿ ಬರೆದಿದ್ದೀನಿ. ಆದರೆ ಯು ಅನ್ನುವುದು ಸಿಂಗ್ಯುಲರೂ ಆಗುತ್ತೆ, ಪ್ಲೂರಲ್ ಸಬ್ಜೆಕ್ಟು ಆಗುತ್ತೆ. ಇಂಗ್ಲೀಷ್ ಭಾಷೆಯಲ್ಲಿ ಸೆಕೆಂಡ್ ಪರ್ಸನ್ ಯುಗೆ, ಸಿಂಗ್ಯುಲರ್ಗೆ ಪ್ಲೂರಲ್ಗೆ ಎರಡಕ್ಕೂ ಕೂಡ ಒಂದೇ ಪದವನ್ನು ಬಳಸ್ತೀವಿ. ಅದು ರೂಲ್. ಯು ಸಿಂಗ್ಯುಲರಲ್ಲಿ ನಾವು ಯು ಆರ್ ಅಂತೀವಿ, ಪ್ಲೂರಲ್ ಬಂದಾಗಲೂ ಯು ಆರ್ ಅಂತೀವಿ. ಹೇಗೆ? ಈಗ ಒಬ್ಬ ವ್ಯಕ್ತಿ ನಿನ್ನ ಎದುರುಗಡೆ ನಿಂತ್ಕೊಂಡಿದ್ದಾರೆ ಅಂತಂದರೆ ಯು ಆರ್
ಯು ಆರ್ ಎ ಸ್ಟೂಡೆಂಟ್, ನೀನು ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಬ್ಬರೇ ಇದ್ದಾಗ. ಇನ್ ಕೇಸ್ ಮೋರ್ ದ್ಯಾನ್ ಒನ್, ಅಲ್ಲಿ ಒಬ್ಬರಿಗಿಂತ 10 ಜನ ಇದ್ರೂ ಕೂಡ ನಾವೇನು ಹೇಳ್ತೀವಿ, ಯು ಆರ್ ಸ್ಟೂಡೆಂಟ್ಸ್ ಅಂತೀವಿ. ಟು ಬಿ ಫಾರ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಯು ಆರ್ ಎ ಸ್ಟೂಡೆಂಟ್, ಯು ಆರ್ ಸ್ಟೂಡೆಂಟ್ಸ್. ಸೊ ಆರ್ ಅನ್ನೋದು ನಾವು ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಎರಡಕ್ಕೂ ಕೂಡ ನಾವು ಒಂದನ್ನೇ ಬಳಸ್ತೀವಿ. ಸೊ ಇದಿಷ್ಟನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಥರ್ಡ್ ಪರ್ಸನ್ ಯಾವ್ಯಾವುದು? ಥರ್ಡ್ ಪರ್ಸನ್ ನೋಡಿ, ಈ, ಶಿ, ಇಟ್ ಮತ್ತು ನೇಮ್. ಯಾಕೆ ನಾನು ನೇಮ್ ಅಂತ ಸಪ್ರೇಟಾಗಿ ಬರ್ತಿದ್ದೀನಿ ಅಂತಂದರೆ ಬಹಳ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಈ, ಶಿ, ಇಟ್ ಬಂದಾಗ ಈಸನ್ನು ಬಳಸ್ತಾರೆ. ಯಾವುದೇ ಒಂದು ಹೆಸರು ಬಂದ ತಕ್ಷಣ ಅವರು ಏನು ಬಳಸೋದು ಗೊತ್ತಾಗೋದಿಲ್ಲ. ಹೆಸರು ಬಂದಾಗ ಬೇರೆ ಬೇರೆ ಹೆಲ್ಪಿಂಗ್ ವರ್ಬ್ಸ್ ರಾಂಗ್ ಆಗಿ ಬಳಸ್ತಾರೆ. ಹಾಗಾಗಿ ನಾನು ನೇಮ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ. ಈ ನೇಮ್ ಜಾಗದಲ್ಲಿ ನೀವು ಯಾವುದೇ ನೇಮನ್ನು ಹೆಸರನ್ನು ತಗೋಬೋದು. ಈಗ ನೋಡಿ, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ನೇಮ್ ಬಂದಾಗ ಈಸನ್ನು ಬಳಸಬೇಕು. ಹಿ ಈಸ್, ಶಿ ಈಸ್, ಇಟ್ ಈಸ್ ಆರ್ ಸರಳ ಈಸ್. ಸೊ ಇದಿಷ್ಟು ಕೂಡ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಗ್ಯುಲರ್ ಬಂದಾಗ ಐ ಆಮ್, ಈ ಈಸ್, ಶಿ ಈಸ್, ಇಟ್ ಈಸ್, ಸರಳ ಈಸ್, ಯು ಆರ್ ಅದು ಕೂಡ ಸಿಂಗ್ಯುಲರ್ ಬಂದಾಗ. ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ಲೂರಲ್ ಸಬ್ಜೆಕ್ಟ್ಸ್ ಬಂದಾಗ, ಯಾಕೆ ಇದನ್ನ ಪ್ಲೂರಲ್ ಅಂತೀವಿ? ಸಿ, ದೀಸ್ ಸಬ್ಜೆಕ್ಟ್ಸ್ ರೆಪ್ರೆಸೆಂಟ್ಸ್ ಸಿಂಗಲ್, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಪ್ರಾಣಿ ಯಾವುದಾದ್ರೂ ಆಗ್ಬೋದು ಇದು ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಪ್ಲೂರಲ್ ಬಂದಾಗ ಇಲ್ಲಿ ಒಬ್ಬರು ಇರೋದಿಲ್ಲ, ಮೋರ್ ದ್ಯಾನ್ ಒನ್ ಪರ್ಸನ್, ಒಬ್ಬರಿಗಿಂತ ಹೆಚ್ಚಾಗಿರ್ತಾರೆ. ನೋಡಿ, ಯು ಆರ್, ದೇ ಆರ್, ವಿ ಆರ್. ಸೊ ಇಲ್ಲಿ ಯು ಆರ್, ದೇ ಆರ್. ನೋಡಿ, ವಿ ಅನ್ನೋದು ಫಸ್ಟ್ ಪರ್ಸನ್ನ ಪ್ಲೂರಲ್ ಫಾರ್ಮ್. ಇದು ದೇ ಅನ್ನೋದು ಥರ್ಡ್ ಪರ್ಸನ್ನ ಪ್ಲೂರಲ್ ಫಾರ್ಮ್. ಯು ಅನ್ನೋದು ಸೆಕೆಂಡ್ ಪರ್ಸನ್ನ ಪ್ಲೂರಲ್ ಫಾರ್ಮ್ ಅಂತ ತಗೊಂಡು ಇಲ್ಲಿ ಬರೆದಿದ್ದೀನಿ. ಇವು ಮೂರಕ್ಕೂ ನಾವು ಆರನ್ನು ಬಳಸ್ತೀವಿ. ನೋಡಿ, ಇಲ್ಲಿ ಏನು ಟೇಬಲ್ ಬರೆದಿದೆ ಅದರ ಪ್ರಕಾರ ಯು ಆರ್, ದೇ ಆರ್, ವಿ ಆರ್. ಯು ಆರ್ ಸ್ಟೂಡೆಂಟ್ಸ್, ದೇ ಆರ್ ಡಾಕ್ಟರ್ಸ್, ವಿ ಆರ್ ಟೀಚರ್ಸ್. ಸೊ ಈ ರೀತಿ ಹೇಗೆ ಬಳಸೋದು ಅಂತ ನಾನು ನೆಕ್ಸ್ಟ್ ಈಗ ಹೇಳ್ತೀನಿ. ಇದಿಷ್ಟನ್ನು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಅಂತ. ದಿಸ್ ಇಸ್ ವೆರಿ ಕ್ರೂಷಿಯಲ್ ಎಲಿಮೆಂಟ್ಸ್ ಇನ್ ಇಂಗ್ಲೀಷ್. ಇದು ಬಹಳ ಬೇಸಿಕ್ ಇದು. ಸೊ ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಕಮಿಂಗ್ ಟು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ಗೆ ಬಂದಾಗ ಐ ಜೊತೆ ಆಮ್ ಅಲ್ಲ ವಾಸ್ ಬಳಸ್ತೀವಿ. ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಪಾಸ್ಟ್ ಟೆನ್ಸ್. ನಡೆದು ಹೋದ ಘಟನೆಗಳ ಬಗ್ಗೆ, ಇನ್ಸಿಡೆಂಟ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ನೋಡಿ ವರ್ಬ್ ಚೇಂಜ್ ಮಾಡಬೇಕಾಗುತ್ತೆ. ವಾಸ್, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ನೋಡಿ ವಾಸ್. ಸಿಂಗ್ಯುಲರ್ ಬಂದಾಗ ಐ ವಾಸ್. ಒಬ್ಬೊಬ್ಬರು ಬಂದಾಗ ಇದು ಅರ್ಥ ಆಯ್ತಲ್ಲ. ಮತ್ತೆ ಸೆಕೆಂಡ್ ಪರ್ಸನ್ ಇಲ್ಲಿಗೆ ಬರ್ತೀನಿ. ಇಲ್ಲಿ ಏನು ತಗೊಂಡ್ವಿ, ಯು ಆರ್ ಇತ್ತಲ್ಲ, ಅದು ವರ್ ಆಗುತ್ತೆ. ಯುವರ್, ಯುವರ್. ಅದು ಸಿಂಗ್ಯುಲರ್ ಆಗಲಿ ಪ್ಲೂರಲ್ ಆಗಲಿ ಸೇಮ್. ಇಲ್ಲಿ ಹೆಂಗಾಗುತ್ತೋ ಅದೇ ರೀತಿ ಬದಲಾವಣೆ ಯುವರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪರ್ಸನ್ ಹಿ ವಾಸ್, ಶಿ ವಾಸ್, ಇಟ್ ವಾಸ್, ಸರಳ ವಾಸ್. ಸೊ ಇದಿಷ್ಟು ನೋಡಿ. ಇಲ್ಲಿ ಈಸ್ ಇದ್ದಿದ್ದು ಇಲ್ಲೇನಾಯಿತು, ಪಾಸ್ಟ್ ಟೆನ್ಸ್ಗೆ ಬಂದಾಗ ವಾಸ್ ಆಯಿತು. ಸೊ ವೆರಿ ಸಿಂಪಲ್. ನಾವು ಪ್ರೆಸೆಂಟ್ ಟೆನ್ಸ್ ಇನ್ಸಿಡೆಂಟ್ಸ್ ಬಗ್ಗೆ ಮಾತಾಡುವಾಗ ಇದನ್ನು ಬಳಸ್ಕೊಳ್ಳಿ. ಮುಗಿದು ಹೋದ ಘಟನೆಗಳ ಬಗ್ಗೆ ಮಾತಾಡುವಾಗ ಇವನ್ನು ಬಳಸ್ಕೊಂಡ್ರೆ ಮುಗೀತು. ದಟ್ ಈಸ್ ವೆರಿ ಸಿಂಪಲ್ ಇಂಗ್ಲೀಷ್. ನೀವು ಸ್ಪೋಕನ್ ಇಂಗ್ಲೀಷ್ಗೂ ಅಷ್ಟೇ ಇದು ಬಹಳ ಬೇಸಿಕ್ ಆಗಿರುತ್ತೆ. ಇಲ್ಲಿ ಬಹಳ ಮಕ್ಕಳು ಕಲಿಯೋರು ಕನ್ಫ್ಯೂಷನ್ ಆಗ್ತಾರೆ. ಹಾಗಾಗಿ ನಾನು ಹೇಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ಪ್ಲೂರಲ್ ಸಬ್ಜೆಕ್ಟ್ಸ್ ಸೇಮ್. ಯು ವರ್, ದೇ ವರ್, ವಿ ವರ್. ಇಲ್ಲಿ ಆರ್ ಬಂತು, ಇಲ್ಲಿ ಅದೇ ವರ್ ಆಗುತ್ತೆ. ಸೊ ಇದಿಷ್ಟು ಹೇಗೆ ಟು ಬಿ ಫಾರ್ಮ್ಸನ್ನು
ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಪಾಸ್ಟ್ ಟೆನ್ಸಲ್ಲಿ ಬಳಸೋದು ಅಂತ. ಇದು ಯಾಕೆ ಇದು ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ SSLCನಲ್ಲಿ ಚೇಂಜ್ ದಿ ಟೆನ್ಸ್ ಫಾರ್ಮ್ಸ್ ಡಿಫ್ರೆಂಟ್ ವರ್ಬ್ಸ್ ಅಂತ ಕೊಡ್ತಾರೆ, ಅದಕ್ಕೆ 1 ಮಾರ್ಕ್ ಇದ್ದೇ ಇರ್ತದೆ. ಸೊ ಹಾಗಾಗಿ ನೀವು ಈ ಟು ಬಿ ಫಾರ್ಮ್ಸನ್ನು ಬಳಸೋದು ಪರ್ಫೆಕ್ಟಾಗಿ ಪ್ರೆಸೆಂಟಲ್ಲಿ ಯಾವ್ದು ಬಳಸಬೇಕು, ಪಾಸ್ಟಲ್ಲಿ ಯಾವ್ದು ಬಳಸಬೇಕು ಅಂತ ತಿಳ್ಕೊಂಬಿಟ್ರೆ ನೀವು ಡೆಫಿನೆಟ್ಟಾಗಿ 1 ಮಾರ್ಕ್ ಬಂದೇ ಬರುತ್ತೆ. ಹಾಗಾಗಿ ಇವು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಓಕೆ, ಇದನ್ನು ನಾವು ಎಕ್ಸರ್ಸೈಸ್ ಮೂಲಕ ನಾವು ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್ಸ್. ಇಲ್ಲಿ 10 ಕ್ವೆಶನ್ಸನ್ನು ತಗೊಂಡಿದ್ದೀನಿ, ಡ್ಯಾಶಸ್ಸನ್ನು ತಗೊಂಡಿದ್ದೀನಿ ನಾನು. ಇದರಲ್ಲಿ ನೀವು 1 ನಿಮಿಷ ಟೈಮನ್ನು ತಗೊಂಡು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಲ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಗ್ಬೋದು ಅಥವಾ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ಕೂಡ ಆಗ್ಬೋದು. ನೀವು ಆ ಸೆಂಟೆನ್ಸನ್ನು ಓದೋದ್ರಿಂದ ನಾವು ಯಾವುದನ್ನು ಹಾಕಬೇಕು ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಇದನ್ನು ನೋಡಿ ನೀವು ಫಿಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ನಾನೀಗ ಇದನ್ನು ಕರೆಕ್ಟ್ ಆನ್ಸರ್ಸನ್ನು ಬರೆದಿದ್ದೀನಿ, ಫಿಲ್ ಮಾಡಿದ್ದೀನಿ. ನೀವು ಒಮ್ಮೆ ನೀವೇನು ಬರೆದಿದ್ದೀರ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಈಗ ನಾನು ಹೇಗೆ ಇದನ್ನು ಬರೆದಿದ್ದೀನಿ, ಯಾವ ಒಂದು ಬೇಸಿಸ್ ಮೇಲೆ ಬರೆದಿದ್ದೀನಿ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಐ ಪಕ್ಕದಲ್ಲಿ ನಾನು ಯಾವ ಹೆಲ್ಪಿಂಗ್ ವರ್ಬನ್ನು ತಗೊಂಡಿದ್ದೀನಿ, ಆ್ಯಮನ್ನು ತಗೊಂಡಿದ್ದೀನಿ ಅಲ್ವಾ. ಸೊ ನಾನು ಈಗಾಗಲೇ ಹೇಳ್ದಂಗೆ ಐ ಅನ್ನೋದು ಯಾವಾಗಲೂ ಕೂಡ ಆ್ಯಮನ್ನು ಫಾಲೋ ಮಾಡುತ್ತೆ. ಯಾವಾಗ? ವೆನ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾತ್ರ, ಪಾಸ್ಟ್ ಟೆನ್ಸಲ್ಲಿ ಅಲ್ಲ. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಸೆಂಟೆನ್ಸ್, ಹಾಗಾಗಿ ನಾನು ಆ್ಯಮನ್ನು ತಗೊಂಡಿದ್ದೀನಿ. ಮತ್ತು ಒಂದು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿದೆ ಅಥವಾ ಪಾಸ್ಟ್ ಟೆನ್ಸಲ್ಲಿದೆ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ? ವೆರಿ ಸಿಂಪಲ್. ನೋಡಿ, ಈ ಒಂದೇ ಸೆಂಟೆನ್ಸನ್ನು ನೋಡಿದಾಗ ಇದರಲ್ಲಿ ಯಾವುದೇ ಪಾಸ್ಟ್ ಟೆನ್ಸ್ನಲ್ಲಿರುವ ಕ್ಲೂಸ್ ವರ್ಡ್ಸ್ ನಿಮಗೆ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಆ್ಯಂಡ್ ವೆನ್ ವಿ ಕಮ್ ಟು ಥರ್ಡ್ ಒನ್, ಮೂರನೇದು ನೋಡಿ, ಮನು ಆ್ಯಂಡ್ ಹರಿ ವರ್ ಮೈ ಫ್ರೆಂಡ್ಸ್. ನಾನಿಲ್ಲಿ ಉತ್ತರ ಬರೆದಿದ್ದೀನಿ. ಲಾಸ್ಟ್ ಇಯರ್ ಅಂತ ಒಂದು ಪದ ಇದೆ ನೋಡಿ. ಲಾಸ್ಟ್ ಇಯರ್ ಅಂದರೆ ಏನರ್ಥ? ಹೋದ ವರ್ಷ ಅಂತ, ಕಳೆದ ವರ್ಷ. ಹಂಗಂದ್ರೆ ಏನರ್ಥ? ಪಾಸ್ಟ್ ಟೆನ್ಸೇ ಅಲ್ವಾ, ಇದು ಮುಗಿದು ಹೋದ ಘಟನೆ ಅಲ್ವಾ. ಹಾಗಾಗಿ ನೋಡಿ, ಒಂದು ಸೆಂಟೆನ್ಸ್ನಲ್ಲಿ ನಮಗೆ ಈ ರೀತಿ ಯಾವುದೇ ಒಂದು ಕ್ಲೂ ಅನ್ನು ಕೊಟ್ಟಿರ್ತಾರೆ. ಈ ರೀತಿ ಕ್ಲೂ ಕೊಟ್ಟರೆ ದಟ್ ಇಂಡಿಕೇಟ್ಸ್ ಸಮಥಿಂಗ್ ಹ್ಯಾಪನ್ಡ್ ಇನ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ ನಮಗೆ ಒಂದು ಕ್ಲೂ. ಇಂಥ ಪದಗಳು ಬಂದಾಗ ನೀವು ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬರದೇ ಇದ್ದಾಗ ಆಟೋಮೆಟಿಕಲಿ ನೀವೇನು ಮಾಡಬೇಕು? ಪ್ರೆಸೆಂಟ್ ಟೆನ್ಸನ್ನೇ ಹಾಕಬೇಕಾಗುತ್ತೆ. ಸೊ ಇದಿಷ್ಟು. ಈಗ ಸೆಕೆಂಡ್ ಒನ್, ಮೈ ಫಾದರ್ ಈಸ್ ಅಟ್ ವರ್ಕ್. ನಾನಿಲ್ಲಿ ಈಸನ್ನು ಹಾಕಿದ್ದೀನಿ, ಯಾಕಂದರೆ ಇಲ್ಲೂ ಕೂಡ ಯಾವುದೇ ಪಾಸ್ಟ್ ಟೆನ್ಸ್ನಲ್ಲಿ ನಡೆದಂತಹ ಒಂದು ಕ್ಲೂಸ್ ವರ್ಡ್ಸ್ ನಮಗೆ ಇಲ್ಲಿಲ್ಲ ಸೆಂಟೆನ್ಸಲ್ಲಿ. ಹಾಗಾಗಿ ಇದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಂತಾನೆ ತಗೊಂಡು ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮನ್ನು ಹಾಕೋಣ. ಸೊ ಮೈ ಫಾದರ್ ಈಗಾಗಲೇ ನಾವು ಮಾಡಿದ್ದೀವಿ, ಈ ಶಿ ನೇಮ್ ಇವೆಲ್ಲ ಬಂದಾಗ. ಸೊ ಮೈ ಫಾದರ್, ಫಾದರ್ ಅಂತಂದರೆ ಅಲ್ಲಿ ಈ ಆಗುತ್ತಲ್ಲ, ಹಾಗಾಗಿ ಈಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಮನು ಆ್ಯಂಡ್ ಹರಿ. ಇಲ್ಲಿ ನೋಡಿ 2 ಸಬ್ಜೆಕ್ಟ್ಸ್ ಬಂದಿದೆ ಅಲ್ವಾ, 2 ವ್ಯಕ್ತಿಗಳು ಬಂದಿದ್ದಾರೆ, ಮನು ಆ್ಯಂಡ್ ಹರಿ. ಸೊ ದ ಸಬ್ಜೆಕ್ಟ್ ಈಸ್ ಇನ್ ಪ್ಲೂರಲ್. ಪ್ಲೂರಲ್ ಇದ್ದಾಗ, ಬಹುವಚನದಲ್ಲಿ ಇದ್ದಾಗ, 2 ಬಂದಾಗ ನಾವು ಬಹುವಚನದ ವರ್ಬನ್ನೇ ಹಾಕಬೇಕು ಟು ಬಿ ಫಾರ್ಮ್. ಯಾವುದದು? ವರ್. ಯಾಕೆ ಆರ್ ಹಾಕಲಿಲ್ಲ? ಆರ್ ಕೂಡ ಪ್ಲೂರಲ್ ವರ್ಬೇ ಅಲ್ವಾ, ಆದರೆ ಹಾಕಲ್ಲ. ಯಾಕಂತಂದರೆ ಲಾಸ್ಟ್ ಇಯರ್, ಹೋದ ವರ್ಷ. ಸೊ ಹಾಗಾಗಿ ನಾನು ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಪ್ಲೂರಲಲ್ಲಿ ಯಾವ್ದು ಹಾಕಬೇಕು? ವರ್ ಹಾಕಬೇಕು. ಇನ್ ಕೇಸ್ ಇದು ಪ್ರೆಸೆಂಟ್ ಆಗಿದ್ದಿದ್ರೆ ಆರ್ ಹಾಕ್ತಿದ್ವಿ, ಆದರೆ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ವರ್ ಹಾಕಿದ್ದೀವಿ. ನೀವು ಒಮ್ಮೆ ಈಗ ನಾನು ಬರೆಸಿದಂಥ ಟೇಬಲನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪಾಸ್ಟ್ ಟೆನ್ಸ್ನಲ್ಲಿ ಪ್ಲೂರಲ್ ಬಂದಾಗ ಸಬ್ಜೆಕ್ಟ್ ವರ್ರನ್ನು ಹಾಕಬೇಕು. ಸೊ ದಿಸ್ ಈಸ್ ಕ್ಲಿಯರ್. 4ನೇದು, ದ ಟೈಗರ್ ಡ್ಯಾಶ್ ಇನ್ ದ ಕೇಜ್.
ಇಲ್ಲೂ ಕೂಡ ಯಾವುದೇ ರೀತಿಯ ಪಾಸ್ಟ್ ಟೆನ್ಸ್ ಕ್ಲೂಸ್ ಇಲ್ಲ ನಮಗೆ. ಹಾಗಾಗಿ ಇದನ್ನು ಪ್ರೆಸೆಂಟ್ ಟೆನ್ಸ್ ಅಂತ ತಗೊಂಡು ಟೈಗರ್ ಒಂದು ಬೋನಿನಲ್ಲಿದೆ. ಕೇಜ್ ಅಂದರೆ ಬೋನ್, ಪಂಜರದ ಒಳಗೆ ಇದೆ. ಸೊ ಈಸನ್ನು ನಾವು ಬಳಸಿದ್ದೀವಿ. ಸೊ ಇಟ್ ಅಂತಂದಾಗ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಲ್ಲಿ ಅನಿಮಲ್ ಬರ್ಬೋದು ಅಥವಾ ಒಂದು ಯಾವುದೇ ಒಂದು ವಸ್ತು ಕೂಡ ಬರ್ಬೋದು ಅಂತ. ಸೊ ಹಾಗಾಗಿ ಇಟ್ ಅಂತ ಕನ್ಸಿಡರ್ ಮಾಡಿದಾಗ ಟೈಗರ್ ಈಸ್ ಅಂತ ಬರುತ್ತೆ, ಅದನ್ನು ಹಾಕಬೇಕು. ನೆಕ್ಸ್ಟ್, ಐ ವಾಸ್ ಎ ಪೇಂಟರ್ 5 years ago. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ಕ್ಲೂ. 5 ವರ್ಷಗಳ ಹಿಂದೆ, 5 years ago ಐ ವಾಸ್ ಎ ಪೇಂಟರ್, ನಾನು ಒಬ್ಬ ಪೇಂಟರ್ ಆಗಿದ್ದೆ. ಬಟ್ ಆದರೆ ಈಗ ಅಲ್ಲ, 5 ವರ್ಷಗಳ ಹಿಂದೆ. ಸೊ ಅದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಐ ಪಕ್ಕದಲ್ಲಿ ಸಿಂಗ್ಯುಲರ್ ವರ್ಬ್ ಏನಾಗಬೇಕು, ವಾಸ್ ಹಾಕಬೇಕು. ವಾಸ್ ಹಾಕಿವಿ. ನೆಕ್ಸ್ಟ್, ಹರ್ ಪೆನ್ ಈಸ್ ಆನ್ ದ ಟೇಬಲ್. ಅವಳ ಪೆನ್ ಟೇಬಲ್ನ ಮೇಲೆ ಇದೆ. ಸೊ ಇಲ್ಲಿ ಪೆನ್ ಅನ್ನೋದು ಒಂದು ಆಬ್ಜೆಕ್ಟ್ ಆಗುತ್ತೆ. ಸೊ ಇಟ್ ಅಂತ ಭಾವಿಸ್ಬೋದು. ಹಾಗಾಗಿ ಈಸ್ ಬರುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಕಾರಣ ಯಾವುದೇ ರೀತಿಯ ಪಾಸ್ಟ್ ಟೆನ್ಸ್ ಕ್ಲೂಸ್ ನಮಗೆ ಈ ಸೆಂಟೆನ್ಸಲ್ಲಿ ಇಲ್ಲ. ಹಾಗಾಗಿ ಪ್ರೆಸೆಂಟ್ ಟೆನ್ಸ್. ಸೊ ಈಸ್ ಕರೆಕ್ಟ್ ಆನ್ಸರ್. ದೇ ವರ್ ಪ್ಲೇಯಿಂಗ್ ವೆನ್ ಐ ವೆಂಟ್ ಟು ಹೀಸ್ ಹೋಮ್. ನೋಡಿ ಇಲ್ಲಿ ನಮಗೊಂದು ಕ್ಲೂ ಸಿಕ್ಕಿದೆ. ವೆನ್ ಐ ವೆಂಟ್ ಟು ಹೀಸ್ ಹೋಮ್, ಈ ಒಂದು ಕ್ಲಾಸನ್ನು ನೀವು ನೋಡಿದಾಗ ನಾನು ಅವನ ಮನೆಗೆ ಹೋದಾಗ ಅವ್ರೇನು ಮಾಡ್ತಿದ್ರು, ದೇವರ್ ಪ್ಲೇಯಿಂಗ್. ಸೊ ಇದು ಪಾಸ್ಟ್ ಟೆನ್ಸಲ್ಲೇ ಇದೆ, ಕ್ಲಿಯರ್ ಆಗಿದೆ. ಸೊ ಪಾಸ್ಟ್ ಟೆನ್ಸಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಏನಾಗಬೇಕು, ಟು ಬಿ ಫಾರ್ಮ್ ವರ್ಬ್ ಹಾಕಬೇಕು. ಸೊ ಹಾಗಾಗಿ ಹಾಕಿದ್ದೀವಿ. ಸೊ ಇದು ಕರೆಕ್ಟ್ ಆಗಿದೆ. ನಮಗೆ ಇಲ್ಲಿ ಪಾಸ್ಟ್ ಟೆನ್ಸ್ ಕ್ಲೂ ಇದೆ. ನೆಕ್ಸ್ಟ್, ಒನ್ಸ್ ಹಿ ವಾಸ್ ಎ ಬೆಗ್ಗರ್ ಬಟ್ ನಾವ್ ಹಿ ಈಸ್ ರಿಚ್ ಮ್ಯಾನ್. ನೋಡಿ ಇಲ್ಲೂ ಕೂಡ ನಮಗೆ ಇಲ್ಲಿ ಒಂದೇ ವಾಕ್ಯದಲ್ಲಿ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಎರಡೂ ಬಂದಿದೆ. ನೋಡಿ, ಒನ್ಸ್ ಹಿ ವಾಸ್ ಎ ಬೆಗ್ಗರ್, ಒಂದು ಕಾಲದಲ್ಲಿ, ಒಂದಾನೊಂದು ಕಾಲದಲ್ಲಿ ಅವನು ಏನಾಗಿದ್ದ, ಬೆಗ್ಗರ್ ಆಗಿದ್ದ, ಭಿಕ್ಷುಕ ಆಗಿದ್ದ. ಹಿ ವಾಸ್ ಎ ಬೆಗ್ಗರ್. ಸೊ ಇದು ಪಾಸ್ಟ್ ಟೆನ್ಸಲ್ಲಿದೆ. ಬಟ್ ಆದರೆ ಈ ನಾವು ಹಿ ಈಸ್ ರಿಚ್ ಮ್ಯಾನ್, ಈಗ ಇವನು ಒಬ್ಬ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಸೊ ಈಗ ಅನ್ನೋದಕ್ಕೆ ನಮ್ಗೆ ನೋಡಿ ನೌ ಅನ್ನೋ ಒಂದು ಕ್ಲೂ ಸಿಕ್ಕಿದೆ. ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಪಾಸ್ಟ್ ಟೆನ್ಸ್ ಬರೆಯೋದಕ್ಕೆ ಇಲ್ಲಿ ಒನ್ಸ್ ಅನ್ನೋದು ನಮಗೆ ಕ್ಲೂ ಸಿಕ್ಕಿದೆ. ಹಾಗಾಗಿ ವಾಸ್ ಹಾಕಿದ್ದೀವಿ. ನೌ ಅಂತ ಕ್ಲೂ ಸಿಕ್ಕಿದೆ, ಇಲ್ಲಿ ಈಸ್ ಹಾಕಿದ್ದೀವಿ. ಸೊ ಇಂಥ ಕ್ಲೂಸನ್ನು ನೀವು ಸೆಂಟೆನ್ಸಲ್ಲಿ ನೋಡ್ಕೋಬೇಕಾಗುತ್ತೆ, ಮುಖ್ಯವಾಗಿ SSLC ಮಕ್ಕಳು ಟೆನ್ಸ್ ಫಾರ್ಮನ್ನು ಚೇಂಜ್ ಮಾಡೋವಾಗ. ನೆಕ್ಸ್ಟ್, 9ನೇದು, ಎಲಿಫ್ಯಾಂಟ್ ಈಸ್ ನಾಟ್ ಎ ಪೆಟ್ ಅನಿಮಲ್. ಎಲಿಫ್ಯಾಂಟ್ ಇಲ್ಲಿ ಯಾವುದೇ ರೀತಿಯ ಪಾಸ್ಟ್ ಟೆನ್ಸ್ ಕ್ಲೂ ಇಲ್ದಿರೋದ್ರಿಂದ ಇದನ್ನು ಪ್ರೆಸೆಂಟ್ ಟೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಈಸನ್ನು ಹಾಕಿದ್ದೀವಿ. ನೆಕ್ಸ್ಟ್, ಇದು ಬಹಳ ಮುಖ್ಯ. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಬಾರ್ನ್ ಆನ್ 14th April 1891. ನೋಡಿ, ಯಾವುದೇ ವ್ಯಕ್ತಿಗಳ ಡೇಟ್ ಆಫ್ ಬರ್ತನ್ನು ಹೇಳುವಾಗ ನಾವು ಯಾವುದೇ ಕಾರಣಕ್ಕೂ ಈಸನ್ನು ಬಳಸಬಾರ್ದು. ಬಿಕಾಸ್ ಈಸ್ ರೆಪ್ರೆಸೆಂಟ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಯಾವುದೇ ವ್ಯಕ್ತಿ ಕೂಡ ಈಗಾಗಲೇ ಹುಟ್ಟಿರ್ತಾರೆ. ಸೊ ಅವ್ರ ಬಗ್ಗೆ ನಾವು ಮಾತಾಡುವಾಗ ವಾಸನ್ನೇ ಬಳಸಬೇಕಾಗುತ್ತೆ. ಸೊ ಇದು ಬಹಳ ಮುಖ್ಯವಾದಂಥ ಪಾಯಿಂಟ್. ಸೊ ವಾಸನ್ನೇ ಬಳಸ್ಬೇಕು ನಾವು. ಯಾವುದೇ ಕಾರಣಕ್ಕೂ ನಾವು ಈಸನ್ನು ಬಳಸೋ ಹಾಗಿಲ್ಲ. ಯಾವುದೇ ಡೇಟಾ ಬರ್ತಾ ಆಗ್ಬೋದು. ಸೊ ಇಲ್ಲಿ ನಾವು ಏನು ಬಳಸಿದ್ದೀವಿ, ವಾಸ್ ಟು ಬಿ ಫಾರ್ಮನ್ನು ಬಳಸಿದ್ದೀವಿ. ಸೊ ಈ ರೀತಿ ನಾವು ಬಳಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪಾರ್ಟ್ 2 ಆಗಿರುತ್ತೆ. ಇನ್ನು ಡಿಫ್ರೆಂಟ್ ಆಕ್ಸಿಲರಿ ವರ್ಬ್ಸ್ ಹೇಗೆ ಮಾಡೋದು, ನಂತರ SSLCಯಲ್ಲಿ ಬರ್ತಕ್ಕಂತಹ ಕರೆಕ್ಟ್ ಟೆನ್ಸ್ ಫಾರ್ಮನ್ನು ಹೇಗೆ ಬಳಸೋದು, ಡಿಫ್ರೆಂಟ್ ಎಕ್ಸರ್ಸೈಸಸ್ ಮೂಲಕ ನಾವು ಬರೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್.